ಸಂಚಿಕೆ 26. ಮುಖ್ಯಮಂತ್ರಿ ಅನಿರುದ್ಧ ಬ್ರಹ್ಮರಾಯರು ಕೂತಿದ್ದ ಹಲ್ಲಕ್ಕು ಅಲ್ಲಿ ದೊಡ್ಡ ಹಾಲ್ ಥರ ಇತ್ತು. ಅಲ್ಲಿ ಕುಬ್ಬಿದ್ದ ಜನಗುಂಪನ್ನು ದಾರಿ ಮಾಡಿಕೊಂಡು ಬಂತು. ಎರಡು ಕಡೆಯೂ ಸರಿಸಿ ನಿಂತಿದ್ದ ಜನಗಳು ಮುಖ್ಯಮಂತ್ರಿ ಹತ್ರ ಅವರ ಮರ್ಯಾದೆಯನ್ನು ತಿಳಿಸ್ಕೊಂಡ್ರು. ಎಲ್ಲರೂ ಯುವರಾಜನ ಬಗ್ಗೆ ತಮ್ಮ ವಿಚಾರವನ್ನು ಹೇಳಿದರು. ಮುಖ್ಯಮಂತ್ರಿನೂ ಅವರು ತುಂಬ ವಿಚಾರದಿಂದ ಇದ್ದಿದ್ದ ಮುಖವಂತಲೇ ತೋರಿಸ್ಕೊಂಡ್ರು. ಆದ್ರೂ ಎರಡು ಕೈಗಳನ್ನ ಎತ್ತಿ ಜನಗಳಿಗೆ ಸಮಾಧಾನನೂ ಆಶೀಸನ್ನು ಹೇಳೋ ಥರ ಭಾವನೆಯಲ್ಲಿ ಸಮೀಕ್ಷೆ ಮಾಡಿಕೊಂಡು ಹೋದರು. ಅರಮನೆ ಕಟ್ಟಡದ ತುದಿಗೆ ಬಂದಿದ ತಕ್ಷಣ ಪಲ್ಲಕ್ಕು ಕೆಳಗೆ ಇಳಿಸೋಕ್ಕಾಯಿತು. ಮುಖ್ಯಮಂತ್ರಿ ಹೊರಗಡೆ ಬಂದು ಮೊದಲು ಮೇಲೆ ನೋಡಿದರು. ದೊಡ್ಡ ರಾಣಿನೂ ಯುವರಾಣಿನೂ ಅಲ್ಲಿ ಇರೋದನ್ನು ನೋಡಿ ನಮಸ್ಕಾರ ಮಾಡಿದರು. ಆಮೇಲೆ ದೊಂತೆಯುತ ನಡೆದಿದ್ದ ಜಾಗ ನೋಡಿದರು. ಇಷ್ಟೊತ್ತೂ ತಮ್ಮನ್ನು ಸುತ್ತಿ ಏನು ನಡೆಯುತ್ತೆ ಅಂತ ಒಂದನ್ನು ತಿಳ್ಕೊಳ್ದೆ ವಂದಿತೆಯನ್ನು ಪಿನಾಕಪಾಣಿ ಜಗಳ ಮಾಡ್ಕೊಳ್ತಾ ಇದ್ದರು. ಆಳ್ವಾರ್ ಕಡೆಯನ್ನು ಇಷ್ಟರಲ್ಲಿ ಇಳಿದು ಬಂದು ಮುಖ್ಯಮಂತ್ರಿನ ಕಿವಿನಲ್ಲಿ ಏನೋ ಹೇಳಿದ. ಅವರು ತಮ್ಮ ಮುಂಚೆ ಬಂದ ಸೇವಕರುಗಳನ್ನು ನೋಡಿ ಅರಮನೆ ಮುಟ್ರದಲ್ಲಿ ಕಳಕ ಮಾಡೋ ಈ ಮರ್ಡರ್ಗಳನ್ನ ತಕ್ಷಣ ಸರಿ ಮಾಡಿ ಅಂತ ಹೇಳಿ ಆಜ್ಞೆ ಮಾಡಿದರು. ಸೇವಕರುಗಳು ಆಳ್ವಾರ್ ಕಡೆಯನ್ನು ಗುಂಪನ್ನು ದಾರಿ ಮಾಡಿಕೊಂಡು ಹೋದ. ಜಗಳ ಮಾಡಿದ್ದ ಇಬ್ಬರನ್ನ ಸೇವಕರಿಗೂ ಕೈ ಹಿಡಿದು ಕೈಗಳನ್ನ ವಾರಿಂದ ಕನೆಕ್ಷನ್ ಮಾಡಿದರು. ಆಳ್ವಾರ್ ಕಡೆಯನ್ನು ವಂದಿತೆಯನ್ನು ನೋಡಿ ಸಿಗ್ನಲ್ ಕೊಟ್ಟ ತಕ್ಷಣ ಅವನು ಸೆರೆ ಮಾಡುವಾಗ ಸುಮ್ಮನೆ ಇದ್ದ. ಅನಿರುದ್ಧರ ಮೇಲೆ ಮಾಡೋಕ್ಕೆ ಹೋದರು. ಅಲ್ಲಿ ನಿಂತ ಹಾಗೆ ಜನಗಳನ್ನ ನೋಡಿ ನಿಮ್ಮ ವಿಚಾರವನ್ನು ಕೋಪವನ್ನು ನನಗೆ ಗೊತ್ತು. ಚಕ್ರವರ್ತಿನೂ ರಾಣಿ ಅವ್ರುಗಳು ನಿಮ್ಮ ಹಾಗೇ ವ್ಯಸನದಲ್ಲಿದ್ದಾರೆ. ಅವ್ರುಗಳನ್ನು ವ್ಯಸನವನ್ನು ಜಾಸ್ತಿ ಮಾಡೋ ಥರ ಕೆಲಸ ಏನು ನೀವು ಮಾಡಬೇಡ. ಯುವರಾಜನ ಹುಡ್ಕೋಕ್ಕೆ ಬೇಕಾದ ಏರ್ಪಾಡು ಮಾಡಿದ್ದೀವಿ. ನೀವೆಲ್ಲರೂ ಸೈಲೆಂಟಾಗಿ ಮನೆಗೆ ಹೋಗಿ ಅಂತಂದರು. ಚಕ್ರವರ್ತಿಯನ್ನು ನಾವು ನೋಡಬೇಕು, ಚಕ್ರವರ್ತಿ ಪಳೆಯರೆಗೆ ತಿರುಗಿ ಬರಬೇಕು ಅಂತ ಹೇಳಿ ಗುಂಪಿನಲ್ಲಿ ಒಬ್ಬರು ಕೂಗಿದ್ರು. ಲಂಕೆಯಲ್ಲಿ ಇರುವ ನಮ್ಮ ಸೇನಾ ವೀರರುಗಳು ಗತಿ ಏನು ಅಂತ ಇನ್ನೊಬ್ಬರು ಕೇಳಿದರು. ಚಕ್ರವರ್ತಿ ತಂಜೆ ಅರಮನೆಯಲ್ಲಿ ಭದ್ರವಾಗಿದ್ದಾರೆ. ಅವರು ಉಳಿದಿರುವ ಅರಮನೆಯನ್ನು ಇವಾಗ ವೇಳಕಾರ ಪಡೆಯವರು ರಾತ್ರಿ ಹಗಲು ಕಾವಲು ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಚಕ್ರವರ್ತಿಯನ್ನು ಈ ನಗರಕ್ಕೆ ನಾನೇ ಕರ್ಕೊಂಬರ್ತೀನಿ. ಲಂಕೆಯಲ್ಲಿರುವ ನಮ್ಮ ಸೇನಾ ವೀರರುಗಳ ಬಗ್ಗೆ ನಿಮಗೆ ವಿಚಾರ ಬೇಡ. ಈಳ ಜಗಳ ಆದಮೇಲೆ ನಮಗೆ ಪೂರ್ಣ ಜಯ ಕೊಡಿಸಿ ಬಂದಿದ್ದೀವಿ. ಇವಾಗ ನಮ್ಮ ಸೇನಾ ವೀರರುಗಳು ಬೇಗ ಹಿಂತಿರುಗಿ ಬಂದುಬಿಡ್ತಾರೆ ಅಂತ ಮುಖ್ಯಮಂತ್ರಿ ಹೇಳಿದ ತಕ್ಷಣ ಗುಂಪಿನಲ್ಲಿ ದೊಡ್ಡ ಉತ್ಸಾಹವಾಗಿ ಆರವಾರ ಆಯಿತು. ಸುಂದರ ಸೋಳನ್ನು ಅನಿರುದ್ಧರನ್ನು ಎಲ್ಲರನ್ನೂ ಜಯಗೊಳಿಸಿ ಜನಗಳು ಹಿಂತಿರುಗಿದ್ರು. ಮುಖ್ಯಮಂತ್ರಿ ದೊಡ್ಡ ಮಹಾರಾಣಿಯ ನೋಡಿ, ದೇವಿ ನಿಮ್ಮ ಹತ್ರ ತುಂಬ ಮುಖ್ಯವಾದ ವಿಷಯಗಳ ನಮ್ಮ ಬಗ್ಗೆ ಮಾತಾಡಬೇಕು, ಅರಮನೆ ಹೋಗೋಣ ಅಂತಂದರು. ಯುವರಾಣಿಯನ್ನು ನೋಡಿ, ಅಮ್ಮ ನಿಮ್ಮ ಹತ್ರ ಆಮೇಲೆ ಬರ್ತೀನಿ ಅಂತ ಹೇಳಿದ ತಕ್ಷಣ ಕುಂದವೈ ತನ್ನ ಜಾಗಕ್ಕೆ ಹೊರಟಳು. ಅವಳ ಮನಸ್ಸಿನಲ್ಲಿ ಇವಾಗ ಎಲ್ಲೇನೋ ವಿಚಾರಗಳು ಸೇರ್ಕೊಂಡ್ಬಿಡ್ತು. ಸೋಳ ಸಾಮ್ರಾಜ್ಯದಲ್ಲಿ ಯಾರಾದರೂ ಒಬ್ಬರ ಹತ್ರ ಕುಂದವೈಗೆ ಭಯ ಇದೆ ಅಂದರೆ ಅದು ಮುಖ್ಯಮಂತ್ರಿ ಅನಿರುದ್ಧರೇ. ಅವರು ಹದ್ದಿನ ಹಾಗೆ ಕಣ್ಣಿರೋರು. ಹೊರಗಡೆ ಇರೋ ಕಣ್ಣಿಂದ ಬಿಟ್ಟು ಮನಸ್ಸಿನಲ್ಲಿ ಇರೋ ಕಣ್ಣಿಂದನೂ ನೋಡಿ ಅಲ್ಲಿ ಏನೇನು ಇದೆ ಅಂತ ತಿಳ್ಕೊಳ್ಳೋ ಅಷ್ಟು ಅವ್ರಿಗೆ ಸಾಮರ್ಥ್ಯ ಇದೆ. ಅವ್ರಿಗೆ ಎಷ್ಟು ಗೊತ್ತು, ಏನು ಗೊತ್ತಿಲ್ಲ, ಅವ್ರ ಹತ್ರ ಯಾವುದು ಹೇಳಬೇಕು, ಏನು ಹೇಳೋದೇ ಬಿಡಬೇಕು ಅನ್ನೋದ ಬಗ್ಗೆ ಯುವರಾಣಿಗೆ ಒಂದೇ ಕನ್ಫ್ಯೂಷನ್ ಆಗಿತ್ತು. ವಾನರಗಳ ವೀರನನ್ನು ಪಿನಾಕಪಾಣಿನ ಸೇರಿ ಅವರು ಸೆರೆ ಮಾಡೋ ಹಾಗೆ ಹೇಳಿದ್ದು ಯುವರಾಣಿಗೆ ತುಂಬ ಅಹಂಕಾರವನ್ನು ಉಂಟಾಯಿತು. ಅದನ್ನು ಹೊರಗಡೆ ತೋರಿಸ್ಕೊಳ್ಳೋಕ್ಕಾಗಿಲ್ಲ. ಆ ದೊಡ್ಡ ಸಮುದ್ರದ ಥರ ಗುಂಪು ಮುಂಚೆ ವಂದಿತೇವನಿಗೆ ಸಪೋರ್ಟ್ ಮಾಡಿ ಮಾತಾಡೋಕ್ಕೂ ಅವಳಿಗಾಗಿಲ್ಲ. ನನ್ನ ಹತ್ರ ಬರ್ತಾರಂತೆ, ಬರಲಿ, ಆಮೇಲೆ ನೋಡ್ಕೊಳ್ಳೋಣ ಒಂದು ಕೈ ಅಂತ ಹೇಳಿದ್ಲು. ಆಮೇಲೆ ಅಂತಃಪುರವನ್ನು ನೋಡಿ ಹೋದಳು. ಸೆಂಬಿಯನ್ ಮಾದೇವಿ ಸೋಳ ಸಾಮ್ರಾಜ್ಯನ ಎಲ್ಲರೂ ಭಯಭಕ್ತಿಗೆ ಮರ್ಯಾದೆಗೂ ತಕ್ಕವರಾಗಿದ್ದರು. ಮುಖ್ಯಮಂತ್ರಿ ಅನಿರುದ್ಧ ಬ್ರಹ್ಮರಾಯನು ಅದಕ್ಕೂ ಇದಾಗಿದ್ದವರಲ್ಲ. ಆದರೆ ಆ ಸಮಯ ಏನೋ ಒಂದು ಭಯದಿಂದಾನೇ ನಡೀತಾ ಇದ್ದರು. ಅನಿರುದ್ಧರ ಆಸನದಲ್ಲಿ ಕೂತ ಮೇಲೆ ಅವರು ಕೂತರು. ಅಯ್ಯ, ಕೆಲವು ಕಾಲದಿಂದ ನನ್ನ ತಲೆ ಮೇಲೆ ಎಲ್ಲ ಇಡಿ ಮೇಲೆ ಇಡಿಯಾಗೆ ಬಂದು ಬೀಳ್ತಾ ಇದ್ದೆ. ನೀವೂ ಆ ಥರ ಪಿಡುಗು ಬೀಳ್ತಾ ಇದ್ದೆ. ನೀವೂ ಅಂಥ ಸುದ್ದಿ ಏನಾದ್ರು ತಂದಿದ್ದೀರಾ? ಇಲ್ಲ, ನನಗೆ ಸಮಾಧಾನ ಹೇಳಕ್ಕೆ ಬಂದ್ರ? ಅಮಣಿ ಶ್ರಮಿಸಿ, ನಿಮ್ಮ ಕ್ವಶ್ಚಿನ್ಗೆ ನನ್ನಿಂದ ಆನ್ಸರ್ ಹೇಳೋಕ್ಕಾಗಲ್ಲ. ನಾನು ತಗೊಂಬಂದಿರುವ ಸುದ್ದಿಯನ್ನು ನೀವು ನಾನು ಕೊಂಡು ಬಂದಿರುವ ಸುದ್ದಿಯನ್ನು ನೀವು ಹೆಂಗೆ ಎಕ್ಸೆಪ್ಟ್ ಮಾಡ್ಕೊಳ್ತೀರಾ ಅಂತ ನೋಡಬೇಕು ಅಂತ ತಂತ್ರವಾಗಿ ಮಾತಾಡಿದ್ರು. ಪೊನ್ನಿಯಿನ್ ಸೆಲ್ವನ್ ಬಗ್ಗೆ ಬಂದಿರುವ ಸುದ್ದಿ ನಿಜಾನ, ಆದರೆ ನನಗೆ ನಂಬೋಕ್ಕಾಗಿಲ್ಲ. ಅರುಳ್ಮೊಳಿವರ್ಮನ ಬಗ್ಗೆ ನಾವು ಏನೆಲ್ಲ ನಂಬ್ಕೊಂಡಿದ್ದೀವಿ. ಈ ಲೋಕವನ್ನೇ ಒಂದು ಕೊಡೆ ಕೆಳಗಡೆ ಆಳಕ್ಕೆ ಹುಟ್ಟಿದವನು ಅಂತ ನಾವು ಎಷ್ಟು ಸತಿ ಮಾತಾಡಿದ್ವಿ. ಅಮ್ಮ, ಜೋಯಿಸರ್ಗಳು ಆ ಥರ ಹೇಳಿದಾಗೆ ನನ್ನ ಹತ್ರ ಹೇಳಿದ್ದು ನಿಜಾನೇ. ಆದರೆ ನಾನು ಅದನ್ನು ಬೇರೆಯಾಗಿ ಮಾತಾಡೋಕ್ಕೂ ಬಂದಿಲ್ಲ, ಒಪ್ಕೊಂಡು ಮಾತಾಡಿಲ್ಲ. ಅದು ಹೋಗಲಿ,
ಇವಾಗ ಹೇಳಿ, ಪೊನ್ನಿಯಿನ್ ಸೆಲ್ವನ್ನ ಸಮುದ್ರರಾಜನ್ ಕೊಂದಿದ್ದು ನಿಜಾನ? ನಿಶ್ಚಯ ಅಂತ ಯಾರು ಹೇಳಕ್ಕೆ ಆಗತ್ತೆ? ಅಂತ ಸುದ್ದಿ ಊರೆಲ್ಲ ಹಬ್ಕೊಂಬಿಟ್ಟಿದೆ. ಅದು ನಿಜಾನ ಅಂತ. ಆದರೆ ಈ ಸೋಳನಾಡಿನ ಗದಿಯನ್ನು ಎಂಥ ವಿಪರೀತಗಳು ಉಂಟಾಗುತ್ತೆ. ವಿಪರೀತಗಳು ಅದು ನಿಜ ಅಂತ ಆಗೋ ತನಕ ಕಾಯಲ್ಲ ಅನಿಸತ್ತೆ. ಹೌದು, ವಿಪರೀತ ಬರೋಕ್ಕೆ ಮುಂಚೆನೇ ಈ ಥರ ಹಬ್ಬಿರುವ ಸುದ್ದಿನೇ ಸಾಕಾಗಿದೆ. ಈ ಪಳೆಯಾರಿ ನಗರ ಜನಗಳು ಇಷ್ಟೊಂದು ಅಹಂಕಾರಕೊಂಡು ಗುಂಪಾಗೆ ಅರಮನೆ ಒಳಗೆ ಪ್ರವೇಶಿಸೋದನ್ನು ಇಷ್ಟು ತನಕ ನಾನು ನೋಡಿಲ್ಲ. ಪಳೆಯಾರಿಯಲ್ಲಿ ಮಾತ್ರ ಹಾಗೆ ಅಂತ ಅನ್ಕೋಬೇಡಿ. ತಂಜಾವೂರು ನಗರ ಎಲ್ಲ ನೆನ್ನೆಯಿಂದ ಅಲ್ಲೋಲ ಕಲ್ಲೋಲವಾಗಿತ್ತು. ವೇಳಕಾರ ಪಡೆಯೆಲ್ಲ ಚಕ್ರವರ್ತಿಯ ಅರಮನೆ ಬಿಟ್ಟು ಜರ್ಗಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ರು. ಜನಗಳು ಕೋಟೆ ಒಳಗೆ ಗುಂಪಾಗಿ ಹೋಗಿ ಪಳೆಯೋಟೇರಿ ಮಾಳಿಗೆಯನ್ನು ಸುತ್ಕೊಂಡ್ಬಿಟ್ರು. ಮದಕೊಂಡಿದ್ದ ಆನೆಗಳನ್ನು ಬಿಟ್ಟು ಜನಗಳ ಮೇಲೆ ಬಿಟ್ಟು ಅವ್ರುಗಳನ್ನ ಹೋಗೋ ಹಾಗೆ ಮಾಡೋಕ್ಕಾಕೆ ಆಯಿತು. ಅಯ್ಯೋ, ಇದೇನು ವಿಪರೀತ! ಎಂಥ ಭಯಂಕರವಾದ ಸುದ್ದಿ! ಮಧುರಾಂಧಕರು ಪಳೆಯಾರಿಗೆ ಬಂದಿದ್ದೇ ಒಳ್ಳೆಯದಾಯಿತು. ಇಲ್ಲಾಂದರೆ ಅಂಥ ಭಯಂಕರವಾದ ಸುದ್ದಿ ಅವರನ್ನು ಸೇರಿರುತ್ತೆ. ಅಯ್ಯ, ಮಧುರಾಂಧಕನ ಹೇಗೆ ಚೇಂಜ್ ಆಗಿದ್ದಾನೆ ಅಂತ ನಿಮ್ಗೆ ಗೊತ್ತಿದ್ದರೆ ಆಶ್ಚರ್ಯ ಪಡೋದಿಲ್ಲ. ಅದೆಲ್ಲ ನನಗೆ ಒಂದು ಸ್ವಲ್ಪ ಕಾಲದಿಂದ ಗೊತ್ತಿರೋ ವಿಷಯನೇ. ಗೊತ್ತಿದ್ದೂ ಅವನ ಮನಸ್ಸನ್ನು ಚೇಂಜ್ ಮಾಡೋಕ್ಕೆ ನೀವು ಯಾಕೆ ಒಂದು ಟ್ರೈ ಮಾಡಿಲ್ಲ? ಇವಾಗಲಾದರೂ ಯೋಚನೆ ಹೇಳಿ, ಹೆಲ್ಪ್ ಮಾಡಿ. ಅಮ್ಮಣಿ, ಮಧುರಾಂಧಕನ ಮನಸ್ಸನ್ನು ಚೇಂಜ್ ಮಾಡೋಕ್ಕೆ ಅವಶ್ಯಕತೆ ಇರೋ ಹಾಗೆ ನನಗನ್ಸಿಲ್ಲ. ಅವರ ಕಕ್ಷಿನನ್ನೇ ಸಪೋರ್ಟ್ ಮಾಡಿನೇ ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ಹಾಗಂದರೆ ಏನು ನನಗೆ ಅರ್ಥ ಆಗಿಲ್ಲ. ಅಮ್ಮಣಿ, ಮಧುರಾಂಧಕರು ಈ ಸೋಳ ಸಿಂಹಾಸನ ತಮಕೆ ಹಕ್ಕು ಅಂತ ಅಂದ್ಕೊಂಡಿದ್ದಾರೆ. ಚಕ್ರವರ್ತಿ ಆದಮೇಲೆ ನಾವೇ ರಾಜ್ಯದ ಆಳಬೇಕು ಅಂತ ಆಸೆ ಪಡ್ತಾರೆ. ಅದು ನ್ಯಾಯವಾದ ಆಸೆ. ಚೆನ್ನಾಗೇ ಅವ್ರ ಮನದಲ್ಲಿ ಅದು ಇದಾಗ್ಬಿಟ್ಟಿದೆ. ಅದನ್ನು ತಡೆಯೋಕ್ಕೆ ಬರೋದ್ರಿಂದ ಸೋಳ ಸಾಮ್ರಾಜ್ಯಕ್ಕೆ ಒಳ್ಳೆಯದಾಗಲ್ಲ. ಅದರಿಂದ ಅದನ್ನು ನೆರವೇರಿಸಿ ಇಟ್ಟುಬಿಡೋದೇ ಒಳ್ಳೆಯದು. ಅಯ್ಯೋ, ಇದೇನು ಮಾತು! ನೀವು ಕೂಡ ಸೋಳ ಚಕ್ರವರ್ತಿಗೆ ದ್ರೋಹ ಮಾಡೋಕ್ಕೆ ಬಂದುಬಿಟ್ರಲ್ಲ, ಇದೇನು ವಿಪರೀತ ಕಾಲ! ಅಮ್ಮ, ಚಕ್ರವರ್ತಿಗೆ ದ್ರೋಹ ಮಾಡೋಕ್ಕೆ ನಾನು ಕನಸಿನಲ್ಲೂ ಅಂದ್ಕೊಂಡಿಲ್ಲ. ಚಕ್ರವರ್ತಿನ ಆಜ್ಞೆ ಬೇರ್ಲೇ ಇಲ್ಲಿ ಬಂದಿದ್ದೀನಿ. ಅವರು ನಿಮ್ಮ ಹತ್ರ ಈ ಥರ ಹೇಳ್ಕೊಳ್ಳೋಕ್ಕೆ ಹೇಳಿದ್ದನ್ನೇ ನಾನು ಹೇಳ್ತಾ ಇದ್ದೀನಿ. ಚಕ್ರವರ್ತಿ ಕಾಲ ಆದಮೇಲೆ ಮಧುರಾಂಧಕರ ಸಿಂಹಾಸನವನ್ನು ಹತ್ತಬೇಕು ಅಂತ ಇಷ್ಟಪಡ್ತಾರೆ. ಪಳುವೇಟೆಯರುಗಳು ಇದರಿಂದ ಏನೇನೋ ಸಂಚು ಮಾಡ್ತಾ ಇದ್ದಾರೆ. ಆದರೆ ಚಕ್ರವರ್ತಿ ಈಗಲೇ ಮಧುರಾಂಧಕರಿಗೆ ಪಟ ಕಟ್ಬಿಟ್ಟು ಸಿಂಹಾಸನದಿಂದ ಸರಿಸ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅವರು ನಿಮ್ಮ ಸಮ್ಮತಿಯನ್ನು ತೊಗೊಂಬರಬೇಕು ಅಂತ ಹೇಳಿ ನನ್ನನ್ನು ಕಳಿಸಿದ್ದಾರೆ. ಚಕ್ರವರ್ತಿ ಆ ಥರ ಮಾಡೋಕ್ಕೆ ಇಷ್ಟಪಡ್ಬೋದು, ಆದರೆ ಅದಕ್ಕೆ ನನ್ನ ಸಮ್ಮತಿ ಒಂದು ದಿವಸನೂ ಕಿಟ್ಟಲ್ಲ. ನಾನು ನನ್ನ ಪತಿಯನ್ನು ಇಷ್ಟಕ್ಕೆ ವಿರೋಧವಾಗಿ ಈ ಕೆಲಸವನ್ನು ನಾನು ಒಪ್ಕೊಳ್ಳೋದಿಲ್ಲ. ತುಂಬ ಎಲ್ಲ ನಿಮ್ಗೆ ಗೊತ್ತಿರುವ ನೀವು ಚಕ್ರವರ್ತಿನೇ ಹೇಳಿದ್ರು ನೀವು ಈ ಥರ ತಪ್ಪಾದ ಕೆಲಸವನ್ನು ಹೇಗೆ ನನ್ನ ಹತ್ರ ಹೇಳಕ್ಕೆ ಬಂದ್ರಿ? ಸೋಳ ಸಿಂಹಾಸನ ಹಕ್ಕನ ಬಗ್ಗೆ ನಿಮಗೂ ನನಗೂ ಮಟ್ಟು ಗೊತ್ತಿರುವ ಕೆಲವು ನಿಜಗಳನ್ನು ಇದೆ ಅನ್ನೋದನ್ನು ನೀವು ಮರ್ತು ಬಿಟ್ರಾ? ಅಮ್ಮಣಿ, ನಾನು ಯಾವುದನ್ನು ಮರ್ತಿಲ್ಲ. ನಿಮ್ಗೆ ಗೊತ್ತಿರದೇ ಇರುವ ಕೆಲವು ನಿಜಗಳು ನನಗೆ ಗೊತ್ತು. ಆದ್ದರಿಂದ ಚಕ್ರವರ್ತಿ ಗೂಢಚಾರಿಯಾಗಿ ನಾನು ನಿಮ್ಮ ಹತ್ರ ಬಂದಿದ್ದೀನಿ. ಅಯ್ಯ, ನಿಮ್ಮ ಬುದ್ಧಿನೂ ಚಾತುರ್ಯನೂ ಈ ಲೋಕವೆಲ್ಲ ಗೊತ್ತಿರೋದೆ. ಅದನ್ನು ಹೆಣ್ಣಾಗಿ ನನ್ನ ಮೇಲೆ ತೋರಿಸ್ಬೇಡ ಅಮ್ಮ. ನಿಮ್ಮ ಹತ್ರ ನಾನು ವಾದ ಮಾಡೋಕ್ಕೆ ಬರಲಿಲ್ಲ. ನನ್ನ ಸಾಮರ್ಥ್ಯವನ್ನು ತೋರ್ಸೋಕ್ಕೂ ಬರಲಿಲ್ಲ. ಈ ಸೋಳ ರಾಜ್ಯವನ್ನು ದೊಡ್ಡ ಅಪಾಯದಿಂದ ಕಾಪಾಡಿ ಬೇಕು ಅಂತ ಕೇಳ್ಕೊಳ್ಳೋಕ್ಕೆ ಬಂದಿದ್ದೀನಿ. ನಿಮ್ಮ ಪ್ರಾರ್ಥನೆಯನ್ನು ಆದ ಪೆರುಮಾಳ ಹತ್ರನೇ ಹೇಳ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಇಷ್ಟ ದೈವವಾದ ವಿಷ್ಣುಮೂರ್ತಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಹೌದು ತಾಯಿ, ನೀವು ದೊಡ್ಡ ಮನಸ್ಸು ಮಾಡದೆ ಹೋದರೆ ಆ ಶಿವನನ್ನು, ಆ ವಿಷ್ಣುವನ್ನು ನಾನು ಈ ದೇಶವನ್ನು ಕಾಪಾಡಬೇಕು ಅಂತ ಕೇಳ್ಕೊತೀನಿ. ಆಗ ಏನು ಆಬತ್ತ ಈ ದೇಶಕ್ಕೆ ಬಂದುಬಿಡ್ತು. ಮಧುರಾಂಧಕನ ಸಿಂಹಾಸನ ಹತ್ತೋದ್ರಿಂದ ಅದನ್ನು ಹೇಗೆ ತಡೆಯೋಕ್ಕಾಗತ್ತೆ? ಕೇಳಿ ಅಮ್ಮ, ಇವತ್ತು ಈ ಜನಗಳ ತುಂಬ ಹುಕ್ಕಿ ಹರಿದು ಕಾಂಜೀಪುರದಿಂದ ರಾಮೇಶ್ವರ ತನಕ ಇರುವ ಜನಗಳು ಇನ್ನೂ 2-3 ದಿನದ ಒಳಗೆ ಅಹಂಕಾರವಾಗಿ ಹುಕ್ಕಿಬಿಡ್ತಾರೆ. ಅಷ್ಟರಲ್ಲಿಗೆ ಮುಗಿಯಲ್ಲ. ಲಂಕೆಯಿಂದ ಬೂದಿ ವಿಕ್ರಮ ಕೇಸರಿ ಆಗಲೇ ಪಡೆಯೆಲ್ಲ ಎತ್ಕೊಂಡು ಹೊರಟುಬಿಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಆದಿತ್ಯ ಕರಿಗಾಲನಿಗೆ ಮಾತ್ರ ಸುದ್ದಿ ಅಂತುವಾಗ ಅವನು ಸುಮ್ಮನೆ ಇರಲ್ಲ. ಅವನ ಹತ್ರ ಇರೋ ಸೈನ್ಯದಿಂದ ಅವನು ಹೊರಟು ಬರ್ತಾನೆ ತಂಜೆಗೆ. ಪಳುವೇಟೆಯರುಗಳು ಎಲ್ಲ ಚಿಕ್ಕ ರಾಜಗಳು ಮೊದಲೇ ಎಲ್ಲ ಪಡೆಗಳನ್ನು ತೆರಳಿಸಿ ಇಟ್ಕೊಂಡಿದ್ದಾನೆ. ಗೌರವ ಪಾಂಡವ ನಡೆದಿದ್ದ ದ್ವಂದ್ವ ಯುದ್ಧ ಹಾಗೆ ಭಯಂಕರವಾದ ದಾಯಾತಿ ಜಗಳ ಈ ದೇಶದಲ್ಲಿ ಉಂಟಾಗತ್ತೆ. ನಿಮ್ಮ ಸ್ವಂತ ಅವರು ಎಲ್ಲರೂ ಸತ್ತೋಗ್ಬಿಡ್ತಾರೆ. ಇದನ್ನೆಲ್ಲ ನೀವು ನೋಡ್ಕೊಂಡಿರ್ತೀರಾ ಅಂತ ಕೇಳಿದರು. ಅಯ್ಯ, ನಿಮ್ಮ ಬುದ್ಧಿ ಚಾತುರ್ಯದಿಂದ ಇರುವ ಮುಖ್ಯಮಂತ್ರಿನೇ ನನ್ನ ಬಂಧು ಬಳಗ ಅಂತ ಯಾರೂ ಇಲ್ಲ. ಇಲ್ಲಿ ಇರುವ ಅವತಾರ ಮಾಡಿದ್ದ ಶಂಕರ ಅನ್ನುವ ಮಹಾಪುರುಷರ ಬಗ್ಗೆ ನೀವು ಗೊತ್ತಿರುತ್ತೆ ಅಲ್ವಾ?
ಅಂತ ಅವರು ಏನೇನು ಹೇಳಿದ್ದಾರೆ ಅಂತ ಹೇಳಿ ಅದನ್ನು ಏನೇನೋ ಪದಕಗಳೆಲ್ಲ ಹೇಳ್ತಾಯಿದ್ರು. ಅಮ್ಮಣಿ ಆ ಶ್ಲೋಕದಲ್ಲಿ ಶಂಕರರು ಹೇಳಿದ್ರು ಇನ್ನೊಂದು ಇದನ್ನು ನಿಮಗೆ ಜ್ಞಾಪಕ ಮಾಡ್ತೀನಿ ಅಂತ ಹೇಳಿ ಅವರು ಇನ್ನೊಂದನ್ನು ಹೇಳಿದರು. ಈ ಥರ ನನ್ನ ಸ್ವಂತ ದೇಶ ನನ್ನ 3 ಲೋಕಕ್ಕಿಂತ ದೊಡ್ಡದೆ. ಆದರೆ ಈ ಜಾಣ ಅಗಲ ಇರೋ ಸೋಳನಾಡು ನಮ್ಮ ಸ್ವಂತ ದೇಶನ ಒಂದು ದಿವಸನಿಲ್ಲ. ಉತ್ತರದಿಂದ ಕೈಲಂಗಿರಿ ತನಕ ಇರೋ ದೇಶ ನನ್ನ ದೇಶ. ಸೋಳನಾಡಿನಲ್ಲಿ ಜಾಗ ಇಲ್ಲದೆ ಹೋದರೆ ನಾನು ಕಾಶಿ ಕ್ಷೇತ್ರಕ್ಕೆ ಹೋಗ್ತೀನಿ, ಕಾಶ್ಮೀರಕ್ಕೋ ಕೈಲಾಸಕ್ಕೆ ಹೋಗ್ತೀನಿ. ಆ ಥರ ಯಾತ್ರೆ ಹೋಗೋ ಯೋಚನೆ ನನಗೆ ತುಂಬ ದಿವಸದಂತ ಉಂಟು. ಅದರಿಂದ ಹೆಲ್ಪ್ ಮಾಡಿ ತಾಯಿ. ತೆರಕೆ ದಕ್ಷಿಣ ತ್ರಿಕೋಣಮಲೆಯಿಂದ ಉತ್ತರ ಈ ಹಿಮವತ್ಗಿರಿ ತನಕ ಇರುವ ದೇಶ ನಮ್ಮ ಸ್ವದೇಶ ಅಂತ ಹೇಳಿ ಒಪ್ಕೋತೀನಿ. ಈ ಥರ ದೊಡ್ಡದಾಗಿಲ್ಲ ಬಾರದ ಪುಣ್ಯ ಭೂಮಿಗೆ ಇವಾಗ ದೊಡ್ಡ ಅಪಾಯ ಬಂದು ಸೇರಿದೆ. ಪಠಾಣಿಯರುಗಳು, ತುರುಷ್ಟರುಗಳು, ಮೊಘಲಾಯರುಗಳು, ಅರಬಿಯರುಗಳು ಅಂತ ಜಾತಿಗಳೆಲ್ಲ ಹುಕ್ಕಿ ಬಂದು ನಮ್ಮ ದೇಶವನ್ನು ಹಿಡಿಬೇಕು ಅಂತ ಬರ್ತಾ ಇದ್ದಾರೆ. 1000 ವರ್ಷಕ್ಕೆ ಮುಂಚೆ ಯವನರುಗಳು, ಹೂಣರುಗಳು ಬಂದಿದ್ದ ಹಾಗೆ ಈಗ ಹೊಸ ಜಾತಿಯವರು ಈಗ ನಮ್ಮ ದೇಶ ಮೇಲೆ ಹೊರಟಿದ್ದಾರೆ. ಈ ಮದ ವಿಚಿತ್ರವಾದದ್ದು. ದೇವಸ್ಥಾನವನ್ನು ಒಡೆಯೋದು, ವಿಗ್ರಹಗಳನ್ನು ಒಡೆಯೋದು ಪುಣ್ಯ ಅಂತ ಹೇಳಿ ನಂಬ್ತಾರೆ. ಅಮ್ನಿ ಇವ್ರುಗಳನ್ನ ತಡಿಸಿ ನಿಲ್ಲಿಸೋ ರಾಜಗಳು ಯಾರೂ ಇವಾಗ ಈ ದೇಶದಲ್ಲಿ ಇಲ್ಲ. ಸೋಳನಾಡಿನಿಂದ ಗಂಗೆ ಕರೆ ತನಕ ಆ ಕಡೆ ಹಿಮೇಮಲೆ ತನಕ ಯಾರನ್ನು ದೊಡ್ಡ ದೊಡ್ಡ ಭಾರತ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ ಅಂತ ದೇವಸ್ಥಾನವನ್ನು ಒಡೆಯೋ ಗುಂಪುಗಳನ್ನು ತಡಿಸಿ ನಿಲ್ಸೋಕ್ಕೆ ಆಗತ್ತೆ ಅಂತಲೂ ನನಗೆ ಆಗತ್ತೆ ಅಂತ ಹೇಳಿ ನಾನು ಕನ್ಸ್ಕೊಂಡು ಬಂದೆ. ಆದರೆ ಆ ಕನಸನ್ನು ನನಸು ಮಾಡೋಕ್ಕೆ ನೀವು ಹೆಲ್ಪ್ ಮಾಡಿ. ಮಧುರಾಂಧನಿಗೆ ಪಟ್ಟ ಕಟ್ಟಿ ಸಮ್ಮತಿಸಿ ಈ ದೇಶದಲ್ಲಿ ದಾಯಾದಿ ಜಗಳ ಬರದೇ ಇರೋಕ್ಕೆ ಹೆಲ್ಪ್ ಮಾಡಿ. ಇದನ್ನು ಕೇಳಿದ ಸಂಬೀರ್ ಮಹಾದೇವಿ ಸ್ವಲ್ಪ ಹೊತ್ತು ಯೋಚನೆಯಲ್ಲಿ ಆಳಿದರು. ಆಮೇಲೆ ಏನೇನೋ ಈ ನನ್ನ ಬುದ್ಧಿಗೆ ಅಂದದೇ ಇರುವ ವಿಷಯಗಳನ್ನು ನೀವು ಹೇಳಿ ನನ್ನನ್ನು ಕಲಕ ಮಾಡಿಬಿಟ್ಟಿದ್ದೀರಿ. ಈ ಪುಣ್ಯ ಭಾರತ ಭೂಮಿಗೆ ಅಂಥ ಆಪತ್ತು ಬರೋದಾಗಿದ್ದರೆ ಆ ಸರ್ವೇಶ್ವರ ನೋಡ್ಕೋತಾನೆ, ಅದನ್ನು ತಡಿತಾನೆ. ಈ ಅಬಲೆಯಿಂದ ಏನು ಮಾಡೋಕ್ಕಾಗತ್ತೆ? ನನ್ನ ಗಂಡ ದೇವರ ಅಡಿನ ಸೇರಿ ಸಮಯದಲ್ಲಿ ನನಗೆ ಹೇಳಿಬಿಟ್ಟು ಹೋಗಿದ್ದನ್ನು ಒಂದು ದಿವಸನೂ ನಾನು ಮರೆಯಲ್ಲ. ಅದಕ್ಕೆ ವಿರೋಧವಾದ ಕಾರ್ಯ ಯಾವುದನ್ನು ನಾನು ಮಾಡಲ್ಲ ಅಂತಂದರು. ಹಾಗಾದರೆ ಇಷ್ಟು ತನಕ ನೀವು ಅರಿಯದೇ ಇದ್ದರೂ ಒಂದು ನಿಜವನ್ನು ಇವಾಗ ನಾನು ಹೇಳಲೇಬೇಕು ಅಂತಂದರು ಅನಿರುದ್ರು. ಈ ಸಮಯ ಮಧುರಂದಾಗ ಅಲ್ಲಿ ದಡಬುಡಲಾಗಿ ಪ್ರವೇಶ ಮಾಡಿ, ಅಮ್ಮ ಇದೇನು ನಾನು ಕೇಳೋದು? ಅರುಳ್ಮೊಳಿವರ್ಮನ ಸಮುದ್ರ ಕೊಂಡು ಬಿಡ್ತಾ ಅಂತ ಕೇಳಿದ. ಅಮ್ಮ ನಿಮ್ಮ ಮಗನಿಗೆ ನೀವು ಸಮಾಧಾನ ಹೇಳಿ, ನಾನು ಹೇಳೋಕ್ಕೆ ಬಂದಿದ್ದನ್ನು ಇನ್ನೊಂದು ಸತಿ ಹೇಳ್ಕೊತೀನಿ ಅಂತ ಹೇಳಿ ಮುಖ್ಯಮಂತ್ರಿ ಹೊರಟರು. ಅವ್ರ ಬಾಗಿಲನ್ನು ದಾಟಿದ ತಕ್ಷಣ ಮಧುರಂದಾಗ ಹೋಗ್ತಾರೆ. ಇವರೇ ನನ್ನ ಮೊದಲು ಛತ್ರು. ನಾನು ಇಲ್ಲಿ ಇರುವಾಗಲೇ ನಿಮಗೆ ದುರ್ಬೋಧನೆ ಮಾಡೋಕ್ಕೆ ಬಂದ್ಬಿಟ್ರಲ್ವ ಅಂತ ಯುವರಾಜ ಮಧುರಾಂಧಕನ್ ಹೇಳಿದ್ದು ಅನಿರುದ್ಧನ ಕಿವಿನಲ್ಲಿ ಬಿತ್ತು. ಇಷ್ಟರಲ್ಲಿ 26ನೇ ಸಂಚಿಕೆ ಮುಗಿಯಿತು. 27 ಮುಖ್ಯಮಂತ್ರಿ ಅನಿರುದ್ಧರು ಕುಂದವಿ ದೇವಿಯನ್ನು ಅರಮನೆಯನ್ನೇ ಸೇರಿದರು. ಯುವರಾಣಿ ಅವರನ್ನು ನೋಡಿದ ತಕ್ಷಣ ಎದ್ದು ನಿಂದು ನಮಸ್ಕರಿಸಿದ್ಳು. ವೀರದಲ್ಲಿಯೂ ಗುಣದಲ್ಲಿಯೂ ಒಳ್ಳೆಯ ಗಂಡನನ್ನು ಪಡೆದು ಚಿರಂಜೀವಿಯಾಗಿ ಇರ್ತೀಯ ಅಂತ ಹೇಳಿ ಮುಖ್ಯಮಂತ್ರಿ ಅನಿರುದ್ಧರು ಆಶೀರ್ವಾದ ಮಾಡಿದರು. ಅಯ್ಯ, ಇಂಥ ಸಮಯದಲ್ಲಿ ಇಂಥ ಆಶೀರ್ವಾದವನ್ನು ನೀವು ಮಾಡೋದು ಅಂತ ಕೇಳಿದರು ಯುವರಾಣಿ. ಏನೋ ಈ ಮುದುಕನಿಗೆ ಗೊತ್ತಿದ್ದ ಆಶೀಷನ್ನು ಹೇಳಿದ್ದೀನಿ. ಬೇರೆ ಏನು ಆಶೀಷನ್ನು ಕೇಳ್ತಾ ಇದೆಯಮ್ಮ ಅಂತ ಹೇಳಿ. ನನ್ನ ಪ್ರೀತಿಯಾದ ತಂದೆಯನ್ನು ಮೈ ತುಂಬ ಬಗ್ಗೆ ಎಲ್ಲರೂ ವಿಚಾರ ಪಡ್ತಾ ಇದ್ದಾರೆ. ಅರುಳ್ಮೊಳಿವರ್ಮನ ಬಗ್ಗೆ ನಾಡೆಲ್ಲ ವಿಚಾರದಲ್ಲಿ ಮುಳುಗಿದೆ. ಆದರೆ ನಿನ್ನ ಮುಖವನ್ನು ನೋಡಿದ್ರೆ ಆ ಥರ ಏನು ವಿಚಾರ ಇರುವಾಗ ನಾನು ಕಾಣಲಿಲ್ಲ ತಾಯೇ. ವೀರ ಮರಕುಲದಲ್ಲಿ ಹುಟ್ಟಿದವಳು ನಾನು. ಎಲ್ಲರನ್ನ ಹಾಗೆ ಅಭಯ ಅಂದಿದ ತಕ್ಷಣ ಇರ್ತೀನಿ ಅಂತ ಹೇಳ್ತಿದ್ದೀರಾ? ಒಂದು ದಿವಸನೂ ನಾನು ಆ ಥರ ಹೇಳಲ್ಲ. ನನ್ನ ಹಾಗೆ ಇರುವ ವೀರ ಇಲ್ಲದೇ ಇರುವ ಜನಗಳಿಗೆ ಯುವರಾಣಿ ಸಮಾಧಾನ ಹೇಳಬೇಕು ಅಂತಲೇ ಹೇಳ್ತಾ ಇದ್ದೀನಿ. ಆಚಾರ್ಯರೇ, ನಿಮ್ಗೆ ನಾನು ಸಮಾಧಾನ ಹೇಳಬೇಕು? ಲೋಕವೇ ಉರುಳೋದ್ರೂ ಮನಸ್ಸೇ ಕಲಕ ಮಾಡದೇ ಇರುವ ವಜ್ರದ ಹೃದಯ ಹೊಂದಿದವರಲ್ವ ನೀವು. ಅಂಥ ನನ್ನನ್ನು ನೀನು ಕಲಕ್ಬಿಡ್ತೀಯ ಅಮ್ಮ. ಅಂತಃಪುರದ ಹೆಣ್ಣುಗಳು ಆ ಆಟ ಪಾಠಗಳಲ್ಲಿ ಆನಂದವಾಗಿ ಕಾಲ ಕಳೆದು ಬರಬೇಕು. ಅದನ್ನು ಬಿಟ್ಟು ರಾಜ್ಯಾಂಗ ವಿಷಯದಲ್ಲಿ ನೀನು ಯಾಕೆ ತಲೆ ಹಾಕಿದ್ದರಿಂದ ತಾನೇ ಇಂಥ ಒಂದು ವಿಪರೀತ ಬಂದ್ಬಿಡ್ತು. ಅಯ್ಯೋ, ಇದೇನು ಅಪವಾದ! ನಾನು ಯಾವ ರಾಜ್ಯಾಂಗ ಕಾರ್ಯದಲ್ಲಿ ತಲೆ ಹಾಕಿದ್ದೀನಿ? ನನ್ನಿಂದ ಏನು ವಿಪರೀತ ಆಗಿಬಿಟ್ಟಿದೆ? ಇನ್ನು ಕೆಲವು ಕಾಲಕ್ಕೆ ಪೊನ್ನಿಯಿನ್ ಸೆಲ್ವನು ಲಂಕೆಯಲ್ಲೇ ಇರಬೇಕು
ಬಿಡಬೇಕು ಅಂತ ನಾನು ಹೇಳ್ಬಿಟ್ಟು ಬಂದೆ. ಅದಕ್ಕೆ ವಿರೋಧವಾಗಿ ನೀನು ತಕ್ಷಣ ಹೊರಟು ಬರೋ ಹಾಗೆ ನಿನ್ನ ತಮ್ಮನಿಗೆ ಪತ್ರ ಕಳಿಸಿದೀಯ. ನೀನು ಇಷ್ಟಕ್ಕೆ ಮಾರಾಗ ಈ ಮುದ್ಕ ಹೇಳೋ ಮಾತನ್ನು ಯಾರು ಕೇರ್ ಮಾಡ್ತಾರೆ? ಅದರಿಂದ ಬಂದಿದ್ದ ಆಪತ್ತನ್ನು ನೋಡಿದೆಯಾ? ಸೋಳನಾಡಿನ ಜನಗಳಿಗೆ ಕಣ್ಣು ಕಣ್ಣಾದ ಯುವರಾಜವನ್ನು ಕಡಲ್ಕೊಂಡು ಬಿಟ್ಟಿದೆ. ಸ್ವಲ್ಪ ಮುಂಚೆ ಈ ಅರಮನೆ ಬಾಗಿಲಲ್ಲಿ ಜನ ಗುಂಪು ಕೂಟಿ ಆರ್ಭಟ ಮಾಡಿದ್ದನ್ನು ನೋಡಿದ್ಯಾ? ಇಂಥ ನಾಡೆಲ್ಲ ಈ ಥರ ಕನ್ಫ್ಯೂಷನ್ ಬರ್ತಾ ಇದೆ. ಇಂಥ ಅಲ್ಲೋಲಗಲ್ಲೋಕ್ಕೆ ಕಾರಣ ನೀನೇ ಅಲ್ವೋ ತಾಯೇ? ನನ್ನ ಓಲೆಯನ್ನು ನೋಡಿ, ನನ್ನ ಪತ್ರವನ್ನು ನೋಡಿಬಿಟ್ಟು ಅರುಳ್ಮೊಳಿವರ್ಮ ಲಂಕೆಯಿಂದ ಹೊರಟ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಪಳುವೇಟೆಯರು 2 ಕಪ್ಪಲ್ ತುಂಬ ಜನಗಳನ್ನು ಕಳಿಸಿ, ಸೇನಾ ವೀರರುಗಳನ್ನು ಕಳಿಸಿ ಯುವರಾಜನ್ನ ಸೆರೆ ಹಿಡಿದು ಬರೋ ಹಾಗೆ ಮಾಡಿದ್ದು ನಿಮ್ಗೆ ಗೊತ್ತಲ್ವಾ? ಗೊತ್ತಮ್ಮ, ಗೊತ್ತು ಅಂತ ಅಷ್ಟಕ್ಕೆ ಇದ್ದರೆ ಪರವಾಗಿಲ್ಲ. ಇವಾಗ ಪೊನ್ನಿಯಿನ್ ಸೆಲ್ವನ್ಗೆ ಬಂದಿದ್ದ ಗತಿಗೆ ಪಳುವೇಟೆಯರುಗಳನ್ನೇ ಜವಾಬ್ದಾರಿ ಮಾಡಿಸ್ಬೋದು. ಆದರೆ ಅವರು ಕಳಿಸಿದ ಕಪ್ಪಲ್ಗಳೆರಡು ನಾಶವಾಗಿಬಿಡ್ತು. ನಿನ್ನ ಪತ್ರದಿಂದನೇ ಯುವರಾಜ ಹೊರಟ ಅಂತ ಹೇಳಿ ಅವರು ಹೇಳಿದರೆ ಅದನ್ನು ಯಾರು ಇಲ್ಲ ಅಂತ ಅಬ್ಜೆಕ್ಟ್ ಮಾಡೋಕ್ಕಾಗುತ್ತೆ? ಅಯ್ಯ, ನಾನು ಪತ್ರ ಕಳಿಸಿದ್ದು ನಿಮ್ಗೆ ಹೇಗೆ ಗೊತ್ತು? ಪಳುವೇಟೆಯರುಗಳಿಗೆ ಹೇಗೆ ಗೊತ್ತು? ಒಳ್ಳೆ ಪ್ರಶ್ನೆ ಕೇಳಿದೆ ಅಮ್ಮ. ನಮಗೂ ಮತ್ತು ತಾನ ಗೊತ್ತು, ಲೋಕಕ್ಕೆ ಗೊತ್ತು. ನೀನು ಕಳಿಸಿದ್ದ ಗೂಢಾಚಾರಿ ಲಂಕೆಯಲ್ಲಿ ಮೊದಲು ನಮ್ಮ ವೀರರುಗಳಿಂದ ಸೆರೆ ಹಿಡಿಸಪಟ್ಟ. ಆದರೆ ಲಂಕೆಯಲ್ಲಿರೋರಿಗೆಲ್ಲ ಗೊತ್ತು. ಅವನ ಜೊತೆ ಕೋಡಿಕರೆಯ ತನಕ ಬಂದಿದ್ದ ವೈದ್ಯರ ಮಗನ ಮೂಲಕ ಈ ದೇಶದಲ್ಲಿ ಇರೋರಿಗೆಲ್ಲ ಗೊತ್ತು. ನೀನು ಅಂತರಂಗವಾಗಿ ಮಾಡಿದ್ದ ಕಾರ್ಯ ಎಷ್ಟು ದೂರ ಆಂಬಲವಾಗಿದೆ ನೋಡು. ಅದರಿಂದನೇ ಸ್ತ್ರೀಗಳು ರಾಜ್ಯಾಂಗ ಕೆಲಸದಲ್ಲಿ ತಲೆ ಹಾಕಬಾರ್ದು ಅಂತ ನಮ್ಮ ದೊಡ್ಡವರು ಹೇಳಿದ್ದಾರೆ. ಕುಂದವೈ ಸ್ವಲ್ಪ ಹೊತ್ತು ಹಂಗೆ ಪೆಚ್ಚಾಗಿ ನಿಂತುಬಿಟ್ಲು. ಏನು ಆನ್ಸರ್ ಹೇಳಬೇಕು ಅಂತಲೇ ಅವಳಿಗೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಸರಿಯಾಗಿ ತನ್ನನ್ನು ಸಿಕ್ಕಿಸ್ಬಿಟ್ಟಿದ್ದಾರೆ. ಅವ್ರು ಹೇಳಿದ್ರೆ ನಿಜ ಇರಲೇ ಇರುತ್ತೆ. ಈ ಯೋಚನೆ ಬಂದಿದ ತಕ್ಷಣ ಆ ವಾನರಕುಲ ವೀರ ಮೇಲೆ ಅವಳಿಗೆ ಕೋಪ ಬಂತು. ವೀರಸಾಹಸ ಕೆಲಸವನ್ನು ಅವನು ಮಾಡೋವನೇ, ಆದರೆ ಕೆಲಸವನ್ನು ಬಹಿರಂಗ ಮಾಡಿ ಕೆಡಿಸ್ಬಿಟ್ಟಿದ್ದಾನಲ್ಲ, ಅವನ್ನ ನೋಡಿ ಸರಿಯಾಗಿ ಖಂಡಿಸಬೇಕು. ಈ ಥರ ಅಂದ್ಕೊಂಡು ಮುಖ್ಯಮಂತ್ರಿನ ಕಟ್ಟಲೆ ಹಾಗೆ ಅವನು ಸೆರೆ ಹಿಡಿಸಪಟ್ಟಿದ್ದು ನೆನಪಿಗೆ ಬಂತು. ಏನೆಲ್ಲ ತೊಂದರೆಗೆ ಹಾಳಾಗಿಕೊಂಡು ನನಗೂ ಈ ಥರ ತೊಂದರೆ ಕೊಟ್ಬಿಟ್ನಲ್ಲ, ಸ್ವಲ್ಪ ಹೊತ್ತು ಸುಮ್ಮನೆ ಇರಬಾರ್ದ? ವೈದ್ಯರ ಮಗ ಏನಾದರೂ ಒದರಿದ್ರೆ ಅದರಿಂದ ಅವನ ಮೇಲೆ ಮೇಲ್ಮಾಡದಿಂದ ಹಾರಿ ಬಂದು ಜಗಳ ಮಾಡಬೇಕಾಗಿತ್ತಾ? ಅಯ್ಯ, ನಾನು ಒಂದೇ ಒಂದು ಕೋರಿಕೆ ಮಾಡ್ಕೋತೀನಿ, ದೊಡ್ಡ ಮನಸ್ಸು ಮಾಡಿ ನೆರವೇರಿಸ್ಕೊಡ್ಬೇಕು. ದೇವಿ, ಕಟ್ಲೆ ಹಾಕು. ಈ ರಾಜ್ಯದಲ್ಲಿ ನಿನ್ನ ಮಾತಿಗೆ ಬೇರೆ ಮಾತಿಯಲ್ಲಿ ನೀವು ಅರಮನೆ ಬಾಗಿಲಲ್ಲಿ ಬರೋ ಸಮಯದಲ್ಲಿ 2 ಜನ ಜಗಳ ಮಾಡ್ಕೊಂಡಿದ್ರಲ್ಲ, ಅವ್ರುಗಳನ್ನ ಸೆರೆ ಹಿಡಿಸೋಕ್ಕೆ ತಾವು ಹೇಳಿದ್ದೀರಿ. ಅವ್ರುಗಳು ಮಾಡಿದ್ದು ದೊಡ್ಡ ತಪ್ಪು. ಅರಮನೆಯಲ್ಲಿ ಮಹಾರಾಣಿ ಕಣ್ಮುಂದೆ ಅವ್ರುಗಳು ಜಗಳ ಶುರು ಮಾಡಿದ್ದು ದೊಡ್ಡ ತಪ್ಪು. ಅದನ್ನು ಎಂಥ ಒಂದು ಸಮಯದಲ್ಲಿ ದೊಡ್ಡ ಜನಗುಂಪು ಎಲ್ಲ ಉಕ್ಕಿ ಕುತ್ತಾಯಿತು. ಕಾರಣ ಗೊತ್ತಿಲ್ಲದೆ ಜನಗಳು ಅವ್ರುಗಳು ಜಗಳದಲ್ಲಿ ಪಾಲ್ಗೊಂಡಿದ್ರೆ ಎಂಥ ಒಂದು ವಿಪತ್ತು ಆಗಿರುತ್ತೆ. ಚಿಕ್ಕ ಬೆಂಕಿನೇ ದೊಡ್ಡ ಕಾಡನ್ನೇ ಸುಟ್ಟು ಹಾಕೋದು ಹಾಗೆ ನಾಡು ನಗರವೆಲ್ಲ ಕೊಳಪನ್ನು ಬಂದಿರುತ್ತೆ. ಹೌದಯ್ಯ, ಅವ್ರುಗಳು ಮಾಡಿದ್ದು ದೊಡ್ಡ ತಪ್ಪೆ. ಆದರೆ ಅವ್ರುಗಳಲ್ಲಿ ಒಬ್ಬನನ್ನು ನೀವು ಕ್ಷಮಿಸಿ ಬಿಡುಗಡೆ ಮಾಡಬೇಕು ಅಂತ ನಿಮ್ಮನ್ನು ತುಂಬ ಬೇಡಿ ಕೇಳ್ಕೊಳ್ತಾ ಇದ್ದೀನಿ. ಯುವರಾಣಿನ ಅರುಳಿಗೆ ಪಾತ್ರವಾದ ಆ ಭಾಗ್ಯಶಾಲಿ ಯಾರು? ನಾನು ಲಂಕೆಗೆ ಕಳಿಸಿದ್ದ ಗೂಢಾಚಾರಿ ಅವನೇ. ಹಣ್ಣು ಜಾರಿ ಹಾಲಿಗೆ ಬಿದ್ದಂಗೆ ಆಯಿತು. ಯಾಕೆ ಈ ಥರ ಹೇಳ್ತಾ ಇದ್ದೀರಾ? ಆ ಗೂಢಾಚಾರಿಯನ್ನು ನಾನೇ ಸೆರೆ ಹಿಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಯಾತಕ್ಕೋಸ್ಕರ? ಏನು ತಪ್ಪಕ್ಕೋಸ್ಕರ? ಆದರೆ ಅವನಿವಾಗ ಬೇಗ ಸಿಕ್ಕಾಕೊಂಡ್ಬಿಟ್ಟ. ಯಾತಕ್ಕೋಸ್ಕರ? ಏನು ತಪ್ಪಕ್ಕೋಸ್ಕರ? ತಾಯೇ, ಅವನ ಹೆಸರಲ್ಲಿ ದೊಡ್ಡ ಅಪವಾದ ಬಂದಿದೆ. ಅದೇನು? ಪೊನ್ನಿಯಿನ್ ಸೆಲ್ವನನ್ನು ಅವನೇ ಕಡಲಲ್ಲಿ ಮುಳುಗಿ ಕೊಂದುಬಿಟ್ಟಿದ್ದಾನೆ ಅಂತ. ಎಂಥ ನಾರಾಸವಾದ ಮಾತುಗಳು! ಯಾರು ಆ ಥರ ತಪ್ಪು ಹೇಳಿದ್ದಾರೆ? ಎಲ್ಲರೂ ಆ ಥರ ಹೇಳ್ತಾ ಇದ್ದಾರೆ. ಯುವರಾಜರನ್ನು ಕಪ್ಪಲಲ್ಲಿ ಹತ್ತಿಸ್ಕೊಂಡು ಬಂದಿದ್ದ ಪಾರ್ಥಿಬೇಂದ್ರನ್ ಹೇಳ್ತಾ ಇದ್ದಾನೆ. ಪಳುವೇಟೆಯರುಗಳು ಇರ್ಬೋದು ಅಂತಾರೆ. ನಾನು ಸಂದೇಹ ಮಾಡ್ತೀನಿ. ಆಶ್ಚರ್ಯರೇ ಜಾಗ್ರತೆ. ನಾನೊಂದು ಕೊಲೆಗಾರನನ್ನು ಹಿಡಿದು ಕಳಿಸಿ ನನ್ನ ತಮ್ಮನನ್ನು ಕೊಂದುಬಿಟ್ಟು ಬರೋಕ್ಕೆ ಹೇಳಿದ ಹಾಗೆ ಸಂದೇಹ ಮಾಡ್ತೀರಾ? ಒಂದು ದಿನಾನೇ ಇಲ್ಲ ತಾಯಿ. ಅವನ್ನ ನಿಮ್ಮದು ನಂಬಿಕೆ ಆಗೇ ಇರುವ ದೂದ ಅಂತಲೇ ಅಂದ್ಕೊಂಡಿದ್ದೇನೆ ನೀನು ಕಳಿಸಿದ್ಯಾ. ಅದು ತಪ್ಪ ಇರ್ಬೋದಲ್ವ? ಅವನು ಬೇರೆಯವನು ಗೂಢಾಚಾರಿ ಇರ್ಬೋದಲ್ವ? ಇಲ್ಲವೇ ಇಲ್ಲ. ಆದಿತ್ಯ ಕರಿಗಾಲನ ಅವನನ್ನು ನನ್ನ ಹೆಲ್ಪಿಗೆ ಅಂತ ಕಳಿಸಿದ್ದಾನೆ. ಅವನ್ನ ಪೂರ್ಣವಾಗಿ ನಂಬುವುದು ಅಂತ ಹೇಳಿ ಬರೆದು ಕಳಿಸಿದ್ದಾನೆ. ಆದಿತ್ಯ ಕರಿಗಾಲನ್ನು ಏಮಾರಿ ಹೋಗಿರ್ಬೋದಲ್ವ ಯುವರಾಣಿ? ದಾರಿಯಲ್ಲಿ ಅವನು ಚೇಂಜ್ ಆಗಿರ್ಬೋದಲ್ವ? ನಾನು ಇಲ್ಲಿ ಬರುವಾಗ ಗೂಢಾಚಾರಿ ಅನ್ನೋ ತಪ್ಪು ನನ್ನ ಕಿವಿನಲ್ಲಿ ಕೇಳಿತ್ತು. ಮೇಲೆ ಇದ್ದಿದ್ದವನು ನೋಡಿ ಕೆಳಗೆ ನಿಂತವನು ಆ ಥರ ತಪ್ಪು ಹೇಳಿದ್ದಾನೆ. ಅದೇನಮ್ಮ? ಮೇಲೆ ನಿಂತವನೇ ನನ್ನ ಅಣ್ಣ ಕಳಿಸಿದ್ದ ತೂದ. ವಾನರಗೊಲ್ಲದಲ್ಲಿ ಬಂದ ವಂದ್ಯತೇವನು. ಕೆಳಗೆ ಇದ್ದಿದ್ದವನು ವೈದ್ಯರ ಮಗನು ಪಿನಾಗಬಾಣಿ. ಅವನನ್ನು ಪಳುವೇಟೆಯರುಗಳು
ಗೂಢಚಾರಿ ಅಂತ ವೈದ್ಯರ ಮಗನ ತಪ್ಪು ಹೇಳಿದ್ದಾನೆ. ಎಂಥ ಬುದ್ಧಿ ಕಮ್ಮಿ ಇರುವ ಕೆಲಸ. ಯಾಕೆ ಇರಬಾರ್ದು ತಾಯಿ? ಒಂದು ದಿವಸ ನಿರೋಕ್ಕಾಗಲ್ಲ. ಪೊಳವೆಟೆಯರ ಕಾವಲಿಂದ ಅವನು ತಪ್ಪಿ ಬಂದವನು. ಅವನ ತಿರ್ಗಾ ಕೈ ಹಿಡಿಯೋಕ್ಕೆ ಪೊಳವೆಟೆಯರುಗಳು ಎಷ್ಟೊಂದು ಜನಗಳನ್ನು ಕಳಿಸಿ ಬ್ರಹ್ಮ ಪ್ರಯತ್ನ ಮಾಡಿದರು. ಅವನ ಹತ್ರ ಪಳುವೂರು ಉಂಗುರ ಹೆಂಗೆ ಬಂತು ತಾಯಿ? ಆ ವಂಜಗ ರಾಕ್ಷಸಿ, ಆ ಮಾಯಮೋಗಿನಿ ವಿಷನಾಗ ದಯವಿಟ್ಟು ಮನಸ್ಸು ಸಮಿಸ್ಕೊಳ್ಳಿ, ಪಳುವೂರು ಇಳೆರಾಣಿ ಕೊಟ್ಟೆ ಅವನಿಗೆ ಆ ಉಂಗುರ ಸಿಕ್ಕಿದೆ. ಅದು ನಿನಗೂ ಗೊತ್ತಿರೋದ್ರ ಬಗ್ಗೆ ಸಂತೋಷ ಪಡ್ತಾಯಿದ್ದೀನಿ. ನಾನು ಹೇಳಿದರೆ ನೀನು ನಂಬಿರಲ್ಲ. ಆ ಒಲ್ಲತ್ತು ವೀರನು ಪಳುವೆಟೆಯರನ ಗೂಢಚಾರಿ ಅಲ್ಲ ಅನ್ನೋದು ಸರಿ, ಆದರೆ ಪಳುವೂರು ರಾಣಿನ ಗೂಢಚಾರಿ ಇರ್ಬೋದಲ್ವಾ? ಅದೇ ಹೇಗೆ ಆಗತ್ತೆ, ಹೆಂಗೆ ಆಗುತ್ತೆ ಅಂತ ಹೇಳ್ತೀನಿ. ವಂದಿತೇವನು ಲಂಕೆಗೆ ಕಳಿಸಿದ್ದ ಅಂತರಂಗ ದೂತ ತಂಜೆ ಕೋಟೆಗೆ ಹೊರಗಡೆ ಪಳುವೂರು ರಾಣಿಯನ್ನು ಪಲ್ಲಕ್ಕಲ್ಲಿ ಮೀಟ್ ಮಾಡಿದ್ದಾನೆ. ಆವಾಗ ಉಂಗುರವನ್ನು ಈಸ್ಕೊಂಡ. ಆಮೇಲೆ ಕೋಟೆ ಒಳಗೆ ಪಳುವೂರು ಅರಮನೆಯ ಅಂತಃಪುರದಲ್ಲಿ ಅವಳನ್ನು ಮೀಟ್ ಮಾಡಿದ್ದಾನೆ. ಅವನನ್ನು ಪಳುವೂರು ಇಳೆರಾಣಿ ಪೊಕ್ಕಿಷದಲ್ಲಿ ಕೋಣೆಯಲ್ಲಿ ಬಚ್ಚಿಟ್ಟು ಹೊರಗೆ ಬಿಟ್ಟಿದ್ದಾಳೆ. ನಿನ್ನ ಹತ್ರ ಪತ್ರ ತೊಗೊಂಬರ್ತಾನೆ ಅಂತ ಹೇಳಿ ಅವಳಿಗೆ ಗೊತ್ತು. ಲಂಕೆಯಿಂದ ಅವನು ಹಿಂತಿರುಗಿ ಬರುವಾಗ ಹರಿಶ್ಚಂದ್ರನ ನದಿಕರೆಯಲ್ಲಿ ಪಾಳು ಬಿದ್ದಿದ್ದ ಪಾಂಡ್ಯ ಅರಮನೆಯಲ್ಲಿ ಮಧ್ಯರಾತ್ರಿಯಲ್ಲಿ ಅವ್ರುಗಳು ಇಬ್ಬರೂ ಮೀಟ್ ಮಾಡಿ ಮಾತಾಡಿದರು. ಅದಕ್ಕೆ ಅದು ಆದಮೇಲೆನೂ ಪಳುವೂರು ಉಂಗುರ ಅವನು ವಂದಿತೇವನ ಹತ್ರ ಇದೆ. ಇದನ್ನೆಲ್ಲ ಬಗ್ಗೆ ನೀನು ಏನು ಅಂದ್ಕೊಂಡಿದ್ದೀಯಾ ಅಮ್ಮ? ನಿನ್ನ ಗೂಢಚಾರಿ ಹತ್ರ ಇನ್ನೂ ನಿನಗೆ ಪರಿಪೂರ್ಣ ನಂಬಿಕೆ ಇದೆಯಾ? ಕುಂದವಿನ ಮನಸ್ಸು ಇವಾಗ ನಿಜವಾಗಲೇ ಕನ್ಫ್ಯೂಷನ್ನಲ್ಲಿ ಸಿಕ್ಕಿಸ್ಬಿಡ್ತು. 27ನೇ ಸಂಚಿಕೆ ಮುಗಿಯಿತು. ಸಂಚಿಕೆ 28. ಮೌನವಾಗಿದ್ದ ರಾಜಕುಮಾರಿಯನ್ನು ನೋಡಿ ಮುಖ್ಯಮಂತ್ರಿ ಅನಿರುದ್ಧರು, ತಾಯೇ ಯಾಕೆ ಮಾತಾಡ್ತಾ ಇದೆಯಾ? ವಂದಿತೇವನ ಬಗ್ಗೆ ಇನ್ನೂ ನೀನು ನಂಬ್ತಾ ಇದೆಯಾ ಅಂತ ಕೇಳಿದರು. ಅಯ್ಯ ಅಮೇಚರ್ ತಿಲಕಾನೆ, ನಾನು ಏನು ಹೇಳಲಿ, ಇನ್ನೂ ಸ್ವಲ್ಪ ಹೊತ್ತು ನೀವು ಮಾತಾಡ್ಕೊಂಡು ಹೋದರೆ ನನ್ನನ್ನು ನಾನೇ ಸಂದೇಹ ಮಾಡಿಬಿಡ್ತೀನಿ ಅನ್ನೋ ಥರ ಅನಿಸತ್ತೆ ಅಂತ ಅಂದಳು ಯುವರಾಣಿ. ಕಾಲ ಆಗಿದೆ ಅಮ್ಮ, ಯಾರನ್ನು ನಂಬಬಹುದು ಯಾರನ್ನು ನಂಬಬಾರ್ದು ಅಂತ ತೀರ್ಮಾನ ಮಾಡೋದು ಈ ದಿನದಲ್ಲಿ ಅಷ್ಟು ಸುಲಭ ಇಲ್ಲ. 4 ಕಡೆಯೂ ಅಂಥ ಒಂದು ಸಂಚು ನಡೀತಾ ಇದೆ. ಎಷ್ಟು ಮರ್ಮವಾದ ಸಂಚುಗಳು ನಡೀತಾ ಬರ್ತಾ ಇದೆ ಅಂತ ಅಂದರು ಮುಖ್ಯಮಂತ್ರಿ ಅನ್ನೋರು. ಆದ್ರೂ ನಿಮಗೆ ತಿಳಿಯದೇ ಇರುವ ಮರ್ಮನೂ ನೀವು ಅರಿಯದೇ ಇರುವ ಸಂಚನ್ನು ಇರಲ್ಲ ಅಂತ ಅನಿಸುತ್ತೆ. ನಾನು ಕಳಿಸಿದ್ದ ದೂದನ ಬಗ್ಗೆ ಅಂಥ ವಿವರಗಳನ್ನು ಏಕೆ ತಿಳ್ಕೊಂಡ್ರಿ ಅಂತ ಕೇಳಿದ್ಲು ಕುಂದವಿದೇವಿ. ಅಮ್ಮಣಿ, ನಾನು 1000 ಕಣ್ಣುಗಳನ್ನು 2000 ಕಿವಿಗಳನ್ನು ಉಳ್ಳವನು. ನಾಡೆಲ್ಲ ಅವೇ ಸುದ್ದಿ ಇದೆ, ನಾಡೆಲ್ಲ ಅವು ಅಪ್ಕೊಂಡಿದೆ. ಪಳುವೂರು ಅರಮನೆಯಲ್ಲಿ ನನ್ನ ಆಳುಗಳಿದ್ದಾರೆ. ಪಳುವೂರು ಇಳೆರಾಣಿಯನ್ನು ಕಾವಲರ್ಗಳಲ್ಲಿ ನನಗೆ ಸುದ್ದಿ ತಿಳಿಸೋನು ಒಬ್ಬನಿದ್ದಾನೆ. ಆಳ್ವಾರ್ ಕಡೆಯನ್ ಹಾಗೆ ಊರೂರಾಗಿ ಅಲೆದು ತಿರಿದು ಸುದ್ದಿ ತೊಗೊಂಬರೋರು ಇದ್ದಾರೆ. ಸೋಳನಾಡಿನಲ್ಲೋ ಸುತ್ತ ಇರುವ ನಾಡುಗಳಲ್ಲೋ ನಾನು ತಿಳಿಯದೆ ಯಾವ ಕಾರ್ಯನೂ ನಡೆಯೋಕ್ಕಾಗಲ್ಲ ಅಂತಲೇ ಅಂದ್ಕೊಂಡಿದ್ದೀನಿ. ಆದರೆ ಯಾರು ಕಂಡಿದ್ದು ನನ್ನನ್ನು ಯಾಮಾರಿಸೋರು ಇರ್ಬೋದು, ನಾನು ಅರಿಯದೇ ಇರುವ ಮರ್ಮಗಳೂ ನಡಿಬೋದು. ಈ ಥರ ಮುಖ್ಯಮಂತ್ರಿ ಹೇಳಿದಾಗ ಪೊನ್ನಿಯಿನ್ ಸೆಲ್ವನ್ ಈಗ ಚೂಡಾಮಣಿ ವ್ಯವಹಾರದಲ್ಲಿ ಇರೋದನ್ನು ಈ ಅಪ್ಪನಿಗೆ ಗೊತ್ತಿರುತ್ತೋ ಅಂತ ಹೇಳಿ ಕುಂದವಿಗೆ ಅನುಮಾನ ಮಾಡ್ತಾಯಿತ್ತು. ಅದನ್ನು ಅವಳು ಹೊರಗಡೆ ಬಿಡದೆ ತುಂಬ ಶ್ರಮದಿಂದ ತಡ್ಕೊಂಡ್ಳು. ಅಯ್ಯ, ನೀವು ಹೇಳೋದೆಲ್ಲ ನಿಜವಾಗಿರ್ಬೋದು, ಆದ್ರೂ ಆ ವಾನರಕುಲ ವೀರ ಪಳುವೂರು ರಾಣಿನ ಗೂಢಚಾರಿಯಾಗಿರ್ತಾನೆ ಅಂತ ಮಾತ್ರ ನನ್ನಿಂದ ನಂಬಕ್ಕಾಗಲ್ಲ. ಆದ್ದರಿಂದ ದಯವಿಟ್ಟು ಬಿಡುಗಡೆ ಮಾಡಿ ಅಂತಂದ್ಲು. ಚೆನ್ನಾಗಿ ಯೋಚನೆ ಮಾಡಿ ನೋಡಮ್ಮ. ಆ ಹೆಣ್ಣು ನಂದಿನಿ ಹತ್ರ ಮಾಯಮಂತ್ರ ಶಕ್ತಿ ಏನೋ ಇದೆ. ಶಿವಭಕ್ತ ಮಧುರಾಂಧಕನ್ ಅವಳ ಬಲೆಯಲ್ಲಿ ಬಿದ್ದು ರಾಜ್ಯದಲ್ಲಿ ಆಸೆ ಕೊಂಡಿದ್ದಾನೆ. ಸಂಬೂರೆಯರ ಮಗ ಕಂದಮ್ಮಾರ ಅವಳ ಪತ್ರವನ್ನು ಎತ್ಕೊಂಡು ಆದಿತ್ಯ ಕರಿಗಾಲನ ಹತ್ರ ಹೋಗಿದ್ದಾನೆ. ಪಳುವಟೆಯರನ ಪರಮ ವಿರೋಧಿಯಾಗಿದ್ದ ಪಾರ್ಥಿವೇಂದ್ರನು ಇವಾಗ ಪಳುವೂರು ರಾಣಿಯ ಮಾತು ಕೇಳೋ ಹಾಗೆ ಆಗ್ಬಿಟ್ಟಿದ್ದಾನೆ. ಸೋಳ ರಾಜ್ಯವನ್ನು ಎರಡಾಗಿ ಮಾಡಿ ಮಧುರಾಂಧಕನ್ಗೆ ಒಂದು ಭಾಗನೂ ಆದಿತ್ಯ ಕರಿಗಾಲನಿಗೆ ಇನ್ನೊಂದು ಭಾಗನೂ ಕೊಟ್ಟು ರಾಜಿ ಮಾಡಿ ಇಡಕ್ಕೂ ಅವನು ಮುಂಚೆ ಬಂದಿದ್ದಾನೆ. ಇದೇನು ಅಕ್ರಮ? ರಾಜ್ಯವನ್ನು ಎರಡಾಗಿ ಮಾಡೋದಾವುದು. ನಮ್ಮ ಕುಲದ ಮುನ್ನೋರುಗಳು ಎಷ್ಟೊಂದು ಕಷ್ಟಪಟ್ಟು ಒಂದು ಮಾಡಿದ್ದ ದೇಶ ಅಲ್ವಾ ಇದು. ರಾಜ್ಯವನ್ನು ಎರಡು ಮಾಡೋದನ್ನು ನೀ ಇಷ್ಟಪಡಲ್ಲ, ನಾನು ಇಷ್ಟಪಡಲ್ಲ. ಆದರೆ ತಾಯಿ 10 ದಿವಸಕ್ಕೆ ಮುಂಚೆ ಈ ಯೋಚನೆಯನ್ನು ಹೇಳಿದರೆ ಪಾರ್ಥಿಬೇಂದ್ರನ್ನು ಹುಕ್ಕಿ ಹರಿದಿರ್ತಾನೆ. ಇವಾಗ ಅವನೇ ಈ ಏರ್ಪಾಡಿಗೆ ನಿಂತಿದ್ದಾನೆ. ಇದೇನು ವಿಂತೆ? ಆ ಪಳುವೂರು ರಾಣಿ ಹತ್ರ ಅಂತಹ ಶಕ್ತಿ ಏನಿದೆ ಅನಿಸುತ್ತೆ.
ಯುವರಾಣಿ, ಅದನ್ನು ನಾನು ನಿನ್ನ ಹತ್ರ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀನು ನನ್ನನ್ನು ಕೇಳ್ತಾ ಇದೆಯಾ? ಹೋಗಲಿ, ವಂದಿತೇವನ್ ಮಾತ್ರ ಅವಳ ಮಾಯಶಕ್ತಿಗೆ ಹೋಗಿಲ್ಲ ಅಂತ ಹೇಗೆ ನೀನು ಅಷ್ಟು ನಿಶ್ಚಯವಾಗಿ ಹೇಳ್ತೀಯ? ಅಯ್ಯ, ಕಾರಣ ಕೇಳಿದರೆ ನನಗೆ ಹೇಳೋಕ್ಕೆ ಗೊತ್ತಾಗಲ್ಲ. ಮನಸ್ಸೇ ಸಾಕ್ಷಿ ಅಂತಾರೆ. ಆ ವಾನರಕುಲ ವೀರ ಅಂಥ ದ್ರೋಹ ಬಗೆಯಲ್ಲ ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಯಾಕೋ ನಿಶ್ಚಯವಾಗಿ ಗೊತ್ತಾಗ್ತಾ ಇದೆ. ಹಾಗಾದರೆ ಅದನ್ನು ಪರಿಶೀಲನೆ ಮಾಡಿ ನೋಡಿಬಿಡ್ಬೋದಾ ಅಮ್ಮ? ಹೇಗೆ? ಏನು ಪರೀಕ್ಷೆ? ಕಾಂಚಿಗೆ ಒಂದು ತೂದನನ್ನು ನಾವು ತಕ್ಷಣ ಕಳಿಸಿ ಆಗಬೇಕು. ಆದಿತ್ಯ ಕರಿಗಾಲನಿಗೆ ತುಂಬ ನಂಬಿಕೆಯ ಆಳಿಂದ ಆ ಅವಸರವಾದ ಪತ್ರವನ್ನು ಕೊಟ್ಟು ಕಳಿಸ್ಬೇಕು. ಏನು ವಿಷಯದ ಬಗ್ಗೆ ಸ್ವಲ್ಪ ಮುಂಚೆ ನಂದಿನಿಯ ವಿಷನಾಗ ಅಂತ ನೀನು ಹೇಳಿಬಿಟ್ಟು ಅದಕ್ಕೆ ಅಂತ ಕ್ಷಮೆ ಕೇಳಿಕೊಂಡೆ. ಅವು ನಿಜವಾದ ವಿಷನಾಗಕ್ಕಿಂತ ಅವಳು ತುಂಬ ಕೆಟ್ಟವಳು. ಈ ಸೋಳ ಕುಳವನ್ನೇ ಹಾಗೆ ನಾಶ ಮಾಡಿ ಹಂಗೇ ಮಾಡಿಬಿಡಬೇಕು ಅಂತ ಹೇಳಿ ಅವಳು ಸಂಚು ಹಾಕಿದ್ದಾಳೆ. ದೇವರೇ, ಇದೇನು ಭಯಂಕರ ಅಂತ ಕುಂದವ ಹೇಳಿದಾಗ ಅವಳು ಮನಸ್ಸು ಏನೇನೋ ಯೋಚನೆಗಳಿಂದ ಗೊಂದಲ ಆಯಿತು. ನಿನ್ನ ಅಣ್ಣ ಆದಿತ್ಯ ಕರಿಗಾಲನ್ನು ಕಡಂಬೂರು ಅರಮನೆಗೆ ಕರೆಯುವ ಹಾಗೆ ಅವಳು ಸಂಭೂರಿಯರ್ಗಳನ್ನ ಎತ್ತು ಕಟ್ಟಿದ್ದಾಳೆ. ಸಂಭೂರಿಯರ ಮಗಳು ಒಬ್ಬಳನ್ನು, ಪಳುವೇಟರಿಯರ ಕುಮಾರಿ ಒಬ್ಬರನ್ನು ಆ ಕರಿಗಾಲನಿಗೆ ಮದುವೆ ಮಾಡಿಬಿಡಬೇಕು ಅಂತ ಹೇಳಿ ಮಾತಾಡಿ ಬರ್ತಾ ಇದ್ದಾರೆ. ರಾಜ್ಯವನ್ನು ಎರಡಾಗ ಮಾಡಿ ರಾಜಿ ಮಾಡಿಸುವ ಹಾಗೆ ವಿಷಯವನ್ನು ಅಲ್ಲಿ ತೀರ್ಮಾನ ಮಾಡ್ತಾರಂತೆ. ಇದೆಲ್ಲ ಹೊರಗಡೆ ತಿಳಿದಿರುವ ಮಾತು. ಆದರೆ ಅವಳ ಅಂತರಂಗದಲ್ಲಿ ಏನು ಇಟ್ಕೊಂಡಿದ್ದಾಳೋ ಅದು ಯಾರಿಗೂ ಗೊತ್ತಿಲ್ಲ. ಎಲ್ಲ ಗೊತ್ತಿದೆ ಅಂತ ಗರ್ವ ಕೊಂಡಿರುವ ನನಗೆ ಕೂಡ ಅವಳು ಏನು ಅಂದ್ಕೊಂಡಿದ್ದಾಳೆ ಅಂತ ತಿಳ್ಕೊಳಕ್ಕಾಗಲಿಲ್ಲ. ಅದ್ರ ಬಗ್ಗೆ ನಾವು ಏನು ಮಾಡೋಕ್ಕಾಗುತ್ತೆ? ಅಯ್ಯ, ಆದಿತ್ಯ ಕರಿಗಾಲನ ಕಡಂಬೂರು ಮಾಳಿಗೆಗೆ ಹೋಗದೆ ಹೇಗಾದರೂ ತಡೆ ಮಾಡಬೇಕು. ಅದಕ್ಕೆ ತಾನೇ ನಾನು ಪತ್ರ ಕೊಟ್ಟು ವಂದ್ಯತೆಯನ್ನು ಹತ್ರ ಕಳಿಸ್ಬೇಕು. ನಮ್ಮ ಇಷ್ಟವನ್ನು ಮೀರಿ ಕರಿಗಾಲನ ಕಡಂಬೂರು ಮಾಳಿಗೆಗೆ ಹೊರಟು ಬರೋ ಪಕ್ಷದಲ್ಲಿ ವಂದ್ಯತೆಯನ್ನು ಅವನ ಜೊತೆ ಹೋಗಬೇಕು. ಮೈಯನ್ನು ಬಿಡದೇ ಇರುವ ನೆರಳು ಹಾಗೆ ಅವನು ನಿನ್ನ ತಮ್ಮನ ಅಣ್ಣನನ್ನು ಹಿಂಬಾಲಿಸ್ಕೊಂಡು ಕಾವಲು ಮಾಡಬೇಕು. ನಂದಿನಿಯನ್ನು ಸಪ್ರೇಟಾಗಿ ಮೀಟ್ ಮಾಡೋಕ್ಕೆ ಅವನು ಜಾಗ ಕೊಡಬಾರ್ದು. ಕುಂದವೇ ನೆಟ್ಟುಸಿರು ಬಿಟ್ಲು. ಮುಖ್ಯಮಂತ್ರಿ ಹೇಳೋದು ಎಷ್ಟು ಮುಖ್ಯವಾದ ಕಾರ್ಯ ಅಂತ ಅವಳು ತಿಳ್ಕೊಂಡ್ಳು. ಎಲ್ಲ ವಿವರಗಳನ್ನು ತಿಳಿದು ಅವ್ರು ಹೇಳ್ತಾರಾ? ಅಲ್ಲ, ರಾಜ್ಯಾಂಗ ನೋಕವನ್ನು ಮಾತ್ರ ಅಂದ್ಕೊಂಡು ಹೇಳ್ತಾ ಇದ್ದಾರೆ ಅಂತ ಅವಳಿಂದ ಊಗಿಸೋಕ್ಕಾಗಲಿಲ್ಲ. ಅಯ್ಯ, ಅವ್ರುಗಳ ಮೀಟ್ ಮಾಡೋದನ್ನು ತಡೆಯೋದು ಅಷ್ಟು ಮುಖ್ಯವಾದ ಕಾರ್ಯ ಅಂತ ಯಾಕೆ ಅಂದ್ಕೊಂಡಿದ್ದೀರಾ ಅಂತ ಕೇಳಿದಳು. ಅಮ್ಮಣಿ, ವೀರಪಾಂಡಿಯನ ಆಬತ್ತು ದೇವುಗಳು ಕೆಲವರು ಸೋಳಕುಳವನ್ನು ಹಾಗೆ ಎಲ್ಲ ಪೂರಾ ಹಾಳು ಮಾಡಬೇಕು ಅಂತ ಶಪಥ ಮಾಡಿದ್ದಾರೆ. ಅವರುಗಳಿಗೆ ದೊಡ್ಡ ಪಳುವೇಟರಿಯರ ಪೊಕ್ಕಿಷದಿಂದ ಹೊಸ ಚಿನ್ನದ ಕಾಸುಗಳು ಹೋಗ್ತಾ ಇದೆ. ಇದಕ್ಕಿಂತ ಇನ್ನೂ ಏನೇನು ನಾನು ಇದ್ರ ಬಗ್ಗೆ ಹೇಳಬೇಕಾ ಬೇಡ ಅಂತ ಹೇಳಿ ಗೊಣಗಿದಳು ಕುಂದವೈ. ಚೂಡಾಮಣಿ ವಿಕಾರದಲ್ಲಿ ಜ್ವರದಿಂದ ಮಲಗಿರುವ ಯುವರಾಜನ ನೆನಪು ಅವಳಿಗೆ ಬಂತು. ಪೊನ್ನಿಯಿನ್ ಸೆಲ್ವನನ್ನು ಅಪಾಯಗಳು ಸುತ್ತಿರ್ಬೋದಲ್ವಾ? ಅಯ್ಯ, ಸೋಳನಾಡಿಗೆ ಆಪತ್ತಿಗೆ ಮೇಲೆ ಆಪತ್ತಾಗೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿಯಾಗಿ ಇರೋದು ಅದೃಷ್ಟವಸಾನೆ. ನನ್ನ ತಮ್ಮನ ವಿಷಯವಾಗಿ ಏನು ಏರ್ಪಾಡು ಮಾಡಿದಿರಿ ಅಂತ ಕೇಳಿದರು. ಸೋಳನಾಡಿಂದ ಎಲ್ಲ ಶಿವಾಲಯಗಳಿಗೂ ವಿಷ್ಣು ಆಲಯಗಳಿಗೂ ಯುವರಾಜನ ಸುಖಕ್ಷೇಮವನ್ನು ಕೋರಿ ಪ್ರಾರ್ಥನೆ ಮಾಡಿ ಅರ್ಚನೆ ಅಭಿಷೇಕ ಮಾಡೋಕ್ಕೆ ಹೇಳಿದ್ದೀನಿ. ಹಾಗೆ ಬುದ್ಧ ವಿಕಾರಗಳಲ್ಲಿ ಇದು ವಿಕಾರಗಳಲ್ಲೂ ಪ್ರಾರ್ಥನೆ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ನಾಗಪಟ್ಟಣ ಚೂಡಾಮಣಿ ವಿಕಾರದಲ್ಲಿ ಬುದ್ಧ ಭಿಕ್ಷುಗಳು ಒಂದು ಮಂಡಲ ವಿಶೇಷ ಪ್ರಾರ್ಥನೆ ನಡೆಸ್ತಾರೆ ಅಂತೆ. ಬೇರೆ ಏನು ಮಾಡಬೇಕು ಅಂತ ನೀನು ಹೇಳ್ತಾ ಇದೆಯಾ? ಚೂಡಾಮಣಿ ವಿಕಾರದ ಬಗ್ಗೆ ಹೇಳುವಾಗ ಮುಖ್ಯಮಂತ್ರಿ ಮುಖದಲ್ಲಿ ಏನಾದರೂ ಚೇಂಜಸ್ ಬರ್ತಾ ಇದೆಯಾ ಅಂತ ಕುಂದವಿ ನೋಡಿದಳು. ಏನೂ ಗೊತ್ತಾಗಲಿಲ್ಲ. ಅಯ್ಯ, ಚೂಡಾಮಣಿ ವಿಕಾರ ಅಂದಿದ ತಕ್ಷಣ ಒಂದು ವಿಷಯ ಜ್ಞಾಪಕ ಬರ್ತಾ ಇದೆ. ಚೂಡಾಮಣಿ ವಿಕಾರ ಮೇಲೆ ದೊಡ್ಡ ಪಳುವೇಟರಿಗಳು ಏನೋ ಕೋಪಕೊಂಡಿದ್ದಾರಂತೆ. ಲಂಕೆಯಲ್ಲೂ ಭಿಕ್ಷುಗಳು ಯುವರಾಜರಿಗೆ ಪಟ ಕಟ್ಟೋದ ಬಗ್ಗೆ ಹೇಳಿದ ಸುದ್ದಿ ಬಂದಿದ್ದರಿಂದ ಆ ಕೋಪ ಹೆಚ್ಚಾಗಿದೆಯಂತೆ. ಯುವರಾಜರು ಕಾಣದೇ ಹೋಗಿರೋದಕ್ಕೆ ಎಲ್ಲ ಇದನ್ನು ಅಪವಾದವನ್ನು ಚೂಡಾಮಣಿ ವಿಕಾರದಲ್ಲಿರೋ ಭಿಕ್ಷುಗಳ ಮೇಲೆ ಹೇಳಿದ್ರು ಹೇಳ್ಬೋದು. ಅದಕ್ಕೆ ಸರಿಯಾಗಿ ಸೇಫ್ಟಿ ಮಾಡೋದಕ್ಕೆ ನೀವೇ ಏರ್ಪಾಡು ಮಾಡಬೇಕು ಅಂತ. ತಕ್ಷಣ ಮಾಡ್ತೀನಮ್ಮ. ಚಕ್ರವರ್ತಿನ ಕಟಲೆಯಿಂದ ಚೂಡಾಮಣಿ ವಿಕಾರವನ್ನು ಸೇಫ್ಟಿ ಮಾಡೋಕ್ಕೆ ಒಂದು ಚಿಕ್ಕ ಸೈನ್ಯವನ್ನೇ ಬೇಕಾದ್ರೂ ನಾನು ಕಳಿಸ್ಕೊಡ್ತೀನಿ. ಅದ್ರ ಬಗ್ಗೆ ನೀನೇನು ಹೇಳ್ತಾ ಇದೆಯಾ? ಅಯ್ಯ, ಅಂಥ ಮುಖ್ಯವಾದ ಕಾರ್ಯಕ್ಕೆ ಬೇರೆ ಯಾರನ್ನಾದರೂ ಕಳಿಸೋದು ಉಚಿತ ಅಲ್ವಾ? ನಿನಗೆ ಮಾತ್ರ ಅವನ ಹತ್ರ ನಂಬಿಕೆ ಇದ್ದರೆ ಅವನ್ನೇ ಕಳಿಸಬೇಕು. ಅವನ ವೀರ ಸಾಹಸ ಬಗ್ಗೆನೂ ತಿಳ್ಕೊಂಡಿದ್ದೀನಿ. ಯಾವುದಕ್ಕೂ ಅಂಜದೇ ಇರುವ ಅಸಹಾಯ ಸೂರನ್ನೇ ಈ ಕೆಲಸಕ್ಕೆ ನಾವು ಕಳಿಸ್ಬೇಕು. ಇವತ್ತಿಗೆ ನಾನು ಅರಮನೆ ಮುಟ್ರಕ್ಕೆ ಬರ್ತಾ ಇರುವಾಗ ನನ್ನ ಕಣ್ಣಿಂದಾನೇ ನೋಡಿದೆ. ಆ ವೈದ್ಯನನ್ನು
ವೈದ್ಯರ ಮಗನನ್ನು ಏನು ಪಾಡುಪಡಿಸ್ಬಿಟ್ಟಿದ್ದಾನೆ. ನಾನು ಅಡ್ಡ ಬಂದು ತಡಿಸಿಲ್ಲ ಅಂದರೆ ವೈದ್ಯರ ಮಗ ಯಮನಿಗೆ ವೈದ್ಯ ಮಾಡೋಕ್ಕೆ ಹೋಗಿರ್ತಾನೆ ಅಂತ ಅಂದು. ಲೇಯಪ್ರಾಟಿ ಇದನ್ನು ಕೇಳಿ ತುಂಬ ಕುತೂಹಲ ಉಂಟಾಯಿತು. ಆದ್ರೂ ಸ್ವಲ್ಪ ಯೋಚನೆಯಿಂದ ವೀರನಾಗಿದ್ದರೆ ಮಾತ್ರ ಸಾಲಲ್ವಾ ಆದರೆ ತುಂಬ ಇವನು ಅರ್ಜೆಂಟ್ ಕೆಲಸ ಅರ್ಜೆಂಟಾಗಿ ಎಲ್ಲದರಲ್ಲೂ ಸಿಕ್ಕಾಕೋತಾನಲ್ಲ ಅಂತ ಬೇಗ ಜಗಳವನ್ನು ಶುರು ಮಾಡಿಬಿಟ್ಟ ಅಂತಂದ್ಲು. ಅದಕ್ಕೆ ಬೇಕಾದರೆ ಹಿಂದೆ ನನ್ನ ಶಿಷ್ಯ ತಿರುಮಲೆಯನ್ನು ಆಳ್ವಾರ್ಕಡಿಯನ್ನು ಕಳಿಸ್ತೀನಿ, ನಿಧಾನವಾದ ಯೋಚನೆಗೆ ಹೆಸರಾಗಿದ್ದವನು ಆಳ್ವಾರ್ಕಡಿಯನ್ನು ಅಂದರು ಅನಿರುದ್ಧರು. ಇಳೆಯ ಪ್ರಾಟಿ ತನ್ನ ಮನಸ್ಸಿನೊಳಗೆ ಇವರ ಮನಸ್ಸಿನಲ್ಲಿ ಇರುವುದನ್ನು ಆ ದೇವ್ರಿಗೆ ಕೂಡ ಗೊತ್ತೋ ಏನೋ ಗೊತ್ತಿಲ್ಲ, ಗೂಢಾಚಾರಿಗೆ ಜೊತೆಯಾಗಿ ಒಬ್ಬ ಗೂಢಾಚಾರಿಯನ್ನೇ ಕಳ್ಸೋಕ್ಕೆ ಇಷ್ಟಪಡ್ತಾರೆ ಅಂತ ಕಾಣುತ್ತೆ ಅಂತ ಅಂದ್ಕೊಂಡ್ಳು. ಇಷ್ಟರಲ್ಲಿ 28ನೇ ಸಂಚಿಕೆ ಮುಗಿಯಿತು.